ಬಾಲಕ ಮಿಸ್ಸಿಂಗ್ ಪ್ರಕರಣದ ನಂತರ ಇದೀಗ ಎಚ್ಚೆತ್ತುಕೊಂಡಿದೆ ಬಿಎಂಟಿಸಿ ಅಂತಾನೆ ಹೇಳಬಹುದು. ಬಾಲಕ ಮಿಸ್ಸಿಂಗ್ ಕೇಸ್ ಬೆನ್ನಲ್ಲೇ ಬಿಎಂಟಿಸಿ ಅಲರ್ಟ್ ಆಗಿದೆ. ಬಿಎಂಟಿಸಿ ಬಸ್ನಲ್ಲಿ ಓಡಾಡುವ ಅಪ್ರಾಪ್ತರ ಮೇಲೆ ನಿಗಾ ಇಡಬೇಕು. ಅನುಮಾನಾಸ್ಪದವಾಗಿ ಮಕ್ಕಳು ಏನಾದರೂ ಓಡಾಡ್ತಿದ್ದಾರೆ ಅಂತ ಕಂಡು ಬಂದ್ರೆ ಮಕ್ಕಳ ಸಹಾಯವಾಣಿಗೆ ತಿಳಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಒಂಟಿಯಾಗಿ ಸಂಚರಿಸುವ ಅಪ್ರಾಪ್ತ ಮಕ್ಕಳ ಮೇಲೆ ನಿಗಾ ಇಡಬೇಕು. ಚಾಲಕರಿಗೆ, ನಿರ್ವಾಹಕರಿಗೆ, ಮುಖ್ಯ ಸಂಚಾರ ವ್ಯವಸ್ಥಾಪಕರು ಆದೇಶವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಶಾಲಾ ಸಮವಸ್ತ್ರವನ್ನು ಹೊರತುಪಡಿಸಿ ಮಕ್ಕಳು ಈ ಥರ ನಾರ್ಮಲ್ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದ್ರೆ, ಆ ಬಸ್ಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಒಬ್ಬಂಟಿಯಾಗಿದ್ರೆ ಪ್ರಯಾಣಿಸ್ತಾ ಇರುವಂತಹ ಅಪ್ರಾಪ್ತ ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ಇಡಬೇಕು. ಮಕ್ಕಳ ಹಾವಭಾವದಲ್ಲಿ ಗೊಂದಲಗಳಲ್ಲಿ ಏನಾದ್ರು ಕಂಡು ಬಂದರೆ, ಅನುಮಾನಾಸ್ಪದವಾಗಿ ಅಂತ ಅನ್ಸಿದ್ರೆ, ಪ್ರಯಾಣಿಸ್ತಾ ಇರೋದು ಕಂಡು ಬಂದರೆ ಅಂತಹ ಮಕ್ಕಳನ್ನ ಗುರುತಿಸಿ ಅವರ ಬಳಿ ಮಾತನಾಡಿ ಪೋಷಕರ ಬಗ್ಗೆ ಮಾಹಿತಿ ಪಡಿಬೇಕು. ಮಕ್ಕಳು ಗೊಂದಲದ ಉತ್ತರವನ್ನ ನೀಡಿದಲ್ಲಿ 1098ಕ್ಕೆ ಕರೆ ಮಾಡಬೇಕು. ಮಕ್ಕಳ ಸಹಾಯವಾಣಿ ಇದು 1098, ಇದಕ್ಕೆ ಕರೆ ಮಾಡಿ ಅನ್ನೋ ಸೂಚನೆಯನ್ನ ಕೊಡಲಾಗಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ನೋಡ್ತಾ ಇದ್ದೀವಿ, ಬಾಲಕ ಮಿಸ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದ ಗೊಂದಲ ಉಂಟಾಗಿತ್ತು. ಹೇಗೆ ಇದೀವಿ ಬಾಲಕ ಹೋದ ಅಲ್ಲಿವರೆಗೂ ಅಂತೇಳಿ ಬಿಎಂಟಿಸಿಯಲ್ಲೇನೆ ಪ್ರಪ್ರಥಮವಾಗಿ ಆತ ಪ್ರಯಾಣಿಸಿದ್ದು ಅನ್ನೋದು. ಸೊ ಈಗ ಅಲರ್ಟ್ ಆಗಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಏನೆಲ್ಲ ಸೂಚನೆಯನ್ನ ಕೊಡಲಾಗಿದೆ, ಯಾವ ರೀತಿಯಾಗಿ ಪಾಲಿಸ್ತಾರೆ ಇದನ್ನ? ಶಿಲ್ಪಾ, ಇತ್ತೀಚೆಗೆ ಬೆಂಗಳೂರಿನ ಬಿಎಂಟಿಸಿ ಬಸ್ನಲ್ಲಿ 12 ವರ್ಷದ ಬಾಲಕನೊಬ್ಬ ವೈಟ್ ಫೀಲ್ಡ್ ಭಾಗದಲ್ಲಿ ಮಿಸ್ಸಿಂಗ್ ಪ್ರಕರಣ ಸಂಬಂಧಪಟ್ಟಾಗೆ ಕೇಸ್ ಕೂಡ ಆಗಿತ್ತು. ಬಸ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಒಂದು ಪ್ರಕರಣ ಕೂಡ ಎದುರಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ನಿಗಮ ಈಗ ಒಂದಷ್ಟು ಕ್ರಮಗಳಿಗೆ ಮುಂದಾಗಿರುವಂತದ್ದು. ಬಿಎಂಟಿಸಿ ಬಸ್ ಮತ್ತು ಚಾಲಕನಿಗೆ ಒಂದಷ್ಟು ಸೂಚನೆಗಳನ್ನ ಕೊಡಲಾಗಿದೆ. ಯಾರಾದ್ರೂ ಬಸ್ಗಳಲ್ಲಿ ಒಂದು ವೇಳೆ ಅಪ್ರಾಪ್ತ ಬಾಲಕರು ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡ್ತಾ ಇದ್ರೆ, ಒಂಟಿಯಾಗಿ ಕುತ್ಕೊಂಡಿದ್ರೆ, ಬಾಲಕಿ ಆಗ್ಬೋದು, ಬಾಲಕ ಆಗ್ಬೋದು, ಅದರಲ್ಲೂ ಸ್ಕೂಲ್ ಬಟ್ಟೆಗಳನ್ನ ಹೊರತುಪಡಿಸಿ ಇನ್ನಿತರ ಒಂದು ಕಲರ್ ಡ್ರೆಸ್ಗಳಲ್ಲಿ ಕಂಡು ಬಂದು ಅವರ ಏನಾದ್ರೂ ಅನುಮಾನಾಸ್ಪದವಾಗಿ ಏನಾದ್ರು ಕಂಡು ಬಂದ್ರೆ ಕೂಡಲೇ ಬಿಎಂಟಿಸಿ ನಿಗಮಕ್ಕೆ ತಪ್ಪಿಸ್ಬೇಕು. ಅಥವಾ ಆಗದೇ ಇದ್ದ ಪಕ್ಷದಲ್ಲಿ ಸ್ಥಳೀಯ ಪೊಲೀಸರು ಕೂಡ ಆ ಮಗುವಿನ ವಿಚಾರವಾಗಿ, ಬಾಲಕನ ವಿಚಾರವಾಗಿ ಮಾಹಿತಿಯನ್ನ ನೀಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆದೇಶವನ್ನ ಸದ್ಯ ಬಿಎಂಟಿಸಿ ನಿಗಮದ ಒಂದು ಆಡಳಿತ ಮಂಡಳಿ ಬಿಎಂಟಿಸಿ ಕಂಡಕ್ಟರ್ ಮತ್ತು ಡ್ರೈವರ್ಗೆ ಹೊರಡಿಸಿರುವಂತದ್ದು. ಮಕ್ಕಳ ಗೊಂದಲದ ಉತ್ತರವನ್ನ ನೀಡಿದ್ದಲ್ಲಿ 1098ಗೆ ಕರೆ ಮಾಡಬೇಕು. ಅಂದ್ರೆ ಆ ಮಗು ಏನಾದ್ರೂ ಬಸ್ಸಲ್ಲಿ ಕಂಡುಬಂತ ಸಂದರ್ಭದಲ್ಲಿ, ಆ ಮಗುವನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಅನುಮಾನಾಸ್ಪದವಾಗಿ ಮಾತಾಡಿದ್ರೆ ಆ ಕೂಡಲೇ 1098ಗೆ ಕರೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ನಿರ್ವಾಹಕರಿಗೆ ಮತ್ತೆ ಚಾಲಕರಿಗೆ ಸೂಚನೆ ಕೊಟ್ಟಿರುವಂತದ್ದು. ಮಕ್ಕಳ ಸಹಾಯವಾಣಿಯೇ ಈ ಒಂದು ವಿಚಾರವಾಗಿರುವಂತ 1098 ಎನ್ನುವಂಥದ್ದು ಏನಿದೆಯೋ ಅದು ಕೂಡಲೇ ರೆಸ್ಪಾನ್ಸ್ ಮಾಡುತ್ತೆ. ಆ ಮಗುವನ್ನ ಒಂದು ಪೋಷಣೆ ಮಾಡ್ಲಿಕ್ಕೂ ಕೂಡ ಕೂಡಲೇ ಸಹಾಯ ಆಗುತ್ತೆ ಎನ್ನುವಂತ ಕೂಡ ಸದ್ಯ ಈ ಸುತ್ತೋಲೆಯಲ್ಲಿ ಹೊರಡಿಸಿರುವಂತಹ ವಿಚಾರವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಇತ್ತೀಚಿನ ದಿನಗಳಲ್ಲೇ ಸಾಕಷ್ಟು ಪ್ರಕರಣಗಳು ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಎಂಟಿಸಿ ನಿಗಮದ ಒಂದು ಈ ರೀತಿಯಂತ ಒಂದು ಆದೇಶದ ಹಿನ್ನೆಲೆಯಲ್ಲಿ ನಿರ್ವಾಹಕ ಮತ್ತು ಚಾಲಕರಿಗೂ ಒಂದು ರೀತಿಯಾದಂತಹ ಒತ್ತಡ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಶಿಲ್ಪಾ, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ಈಗ ಅಪ್ರಾಪ್ತ ಮಕ್ಕಳು ಓಡಾಡ್ತಾ ಇರೋ ಸಂದರ್ಭದಲ್ಲಿ ಇನ್ನು ಮುಂದೆ ಬಿಎಂಟಿಸಿ ನಿರ್ವಾಹಕರು, ಕಂಡಕ್ಟರ್ಗಳು, ಡ್ರೈವರ್ಗಳು ನಿಗಾ ಇಟ್ಟಿರ್ತಾರೆ. ಸೊ ಇದನ್ನ ಗಮನಿಸಬೇಕಾಗತ್ತೆ, ಎಚ್ಚರಿಸಬೇಕಾಗತ್ತೆ. ಒಂದು ಸೇಫ್ ಝೋನ್ ನಮಗಿದೆ ಅನ್ನೋದು ಒಂದು ನಿರ್ಮಾಣ ಮಾಡಿದಂತಾಗತ್ತೆ. ಇದು ಒಂದು ರೀತಿಯಾಗಿ ಮಾರಲ್ ಇದು, ಯಾಕಂದ್ರೆ ನೈತಿಕವಾಗಿ ಇದನ್ನ ಎಲ್ಲರೂ ಮಾಡಬೇಕು. ಯಾರೋ ಮಕ್ಕಳು ಅನುಮಾನಾಸ್ಪದವಾಗಿ ಬಂದರು, ಒಬ್ಬೊಬ್ಬರೇ ಓಡಾಡ್ತಿದ್ದಾರೆ, ಏನೋ ಹಾವಭಾವಗಳಲ್ಲಿ ಬದಲಾವಣೆ ಇದೆ ಅಂತಂದ್ರೆ ಅಕ್ಕಪಕ್ಕದವರು ಕೇಳ್ಬೋದು, ಎಲ್ಲಪ್ಪ, ಎಲ್ಲಿಗೆ ಹೋಗ್ತಾ ಇದೆಯಾ, ಎಲ್ಲಿಂದ ಬಂದೆ, ಯಾವ ಊರು, ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ, ಎಲ್ಲಿ ನಂಬರ್ ಕೊಡು, ಕೇಳ್ತೀನಿ ಅಂತೇಳಿ ಕೇಳಿ ಮಾತನಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದ್ರಿಂದ ಆ ಮಕ್ಕಳು ಕೂಡ ಒಂದು ಭಯ ಇರುತ್ತೆ, ನಾನು ಹಿಂಗೆ ಒಬ್ಬೊಬ್ಬನೇ ಓಡಾಡಿದ್ರೆ ತೊಂದರೆ ಆಗಬಹುದು ಅಥವಾ ಗೊತ್ತಾಗ್ಬಿಡುತ್ತೆ ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಕರ್ತವ್ಯ, ಜೊತೆಗೆ ವಿಶೇಷವಾಗಿ ಬಿಎಂಟಿಸಿಯಲ್ಲಿ ಓಡಾಡೋ ಸಂದರ್ಭದಲ್ಲಿ ಕಂಡಕ್ಟರ್ಗಳು ಮತ್ತು ಡ್ರೈವರ್ಗಳು ಈ ಬಗ್ಗೆ ನಿಗಾ ಇಡಬೇಕು ಅಂತ ಇಲಾಖೆ ಈ ಆದೇಶ ಹೊರಡಿಸಿರೋದು ನಿಜಕ್ಕೂ ಸ್ವಾಗತಾರ್ಹ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್
53 ನೆಟ್ವರ್ಕ್ಗಳಲ್ಲಿ ಲಭ್ಯ.